ಒಂದು ವ್ಯಕ್ತಿಯನ್ನು ಉಳಿಸುವುದು ಎಷ್ಟು ಕಷ್ಟ ಅಂತ ಹೇಳುವಂಥದ್ದು ನಿಮಗೆಲ್ಲ ಗೊತ್ತಿರುವಂಥ ವಿಚಾರ. ಆದರೆ ಒಂದು ವ್ಯಕ್ತಿಯನ್ನು ತೆಗೆಯುವುದು ಅಂತ ಹೇಳಿದರೆ ಎಷ್ಟು ಸುಲಭದ ವಿಚಾರ ಅಂತ ಹೇಳುವಂಥದ್ದು ಈಗಾಗಲೇ ನಿಮಗೆ ಮಾಧ್ಯಮದಲ್ಲಿ 24x7 ಬರ್ತಾ ಇರೋದನ್ನು ನೋಡಿದರೆ ಗೊತ್ತಾಗ್ತಕ್ಕಂಥದ್ದು. ಆದರೆ ಇದು ಯಾವುವೂ ಕೂಡ ಮರೆತು ಅಥವಾ ಮರೆತಿದ್ದೇವೆ, ಮರೆಯುತ್ತೆ ಅಂತಕ್ಕಂಥ ಮಾತೇನಾದ್ರು ಇದ್ದರೆ ಅದು ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು. ಈಗ ನಾವು ಹೇಳಲಿಕ್ಕೆ ಹೊರಟಂಥ ವಿಚಾರ ಅಂತ ಹೇಳಿದರೆ, ಕುಮಟಾದಲ್ಲಿ ಒಂದು ಆಕೆ ಆರೋಗ್ಯದಲ್ಲಿ ನಾನಾ ರೀತಿಯಾದಂತಹ ವಾತಾವರಣ ಅಥವಾ ವಾತ ರೀತಿಯಾದಂತಹ ಪ್ರಕೃತಿಯಲ್ಲಿ ಬಳಲ್ತಾ ಇತ್ತು. ವಾರಗಟ್ಟಲೆಲ್ಲಾದರೂ ಕೂಡ ಆರೋಗ್ಯವು ಸರಿಯಾಗದೆ ನಾನಾ ಹಿಂಸೆಗಳನ್ನು ಅನುಭವಿಸಿದ ನಂತರದಲ್ಲಿ ಅವರ ಕಡೆಯವರು ಈಗ 3 ದಿವಸದ ಹಿಂದೆ ನಮ್ಮನ್ನು ಸಂಪರ್ಕಿಸಿ ಹೇಗಾದರೂ ಮಾಡಿ ಆರೋಗ್ಯವನ್ನು ರಕ್ಷಣೆ ಮಾಡಿಕೊಡಿ ಅಂತ ಹೇಳುವುದಾಗಿ ಕೇಳ್ಕೊಳ್ತಾರೆ. ಆ ನಿಟ್ಟಿನಲ್ಲಿ ನಾವು ಅದನ್ನು ವಿಚಾರವನ್ನು ಮಾಡಿ ಅದಕ್ಕೆ ಸಂಬಂಧಪಟ್ಟಂತೆ ಕ್ರಮವನ್ನು ತಗೊಳ್ತೇವೆ. ತಗೊಂಡ ನಂತರದಲ್ಲಿ ಆ ವ್ಯಕ್ತಿಯು ಆಕೆ ಆರಾಮಾಗ್ತಾ ಇದ್ದಾಳೆ ಮತ್ತು ಅಷ್ಟೇ ಅಲ್ಲದೆ ಸುಧಾರಿಸಿದ್ದಾಳೆ, ಆಹಾರವನ್ನು ತಗೋತಾ ಇದ್ದಾಳೆ, ಚೆನ್ನಾಗಾಗ್ತಾ ಇದ್ದಾಳೆ ಅಂತ ಹೇಳುವಂಥದ್ದನ್ನು ಬಂದು ತಿಳಿಸಿರ್ತಾರೆ. ಎಷ್ಟು ಖುಷಿಯಾಗತ್ತೆ ಅಲ್ವಾ? 3 ದಿವಸ ಎಡಬಿಡದೆ ನಾವು ಕ್ರಮವನ್ನು ತಗೊಂಡಿರ್ತಕ್ಕಂಥದ್ದಕ್ಕೆ ಎಲ್ಲೋ ಒಂದೆಡೆಯಿಂದ ಸಂತೋಷ ಹೇಳ್ತಕ್ಕಂಥದ್ದು ತುಂಬಿರ್ತಕ್ಕಂಥದ್ದು ಮನಸ್ಸಿನಲ್ಲಿ ಎಲ್ಲೋ ಒಂದೆಡೆಯಿಂದ ಒಂದು ಅದ್ಭುತವಾದಂತಹ ಕೆಲಸವನ್ನು ನಾವು ಮಾಡಿದ್ದೇವೆ ಅಂತಕ್ಕಂಥ ತೃಪ್ತಿದಾಯಕವಾಗಿ ಇರತಕ್ಕಂಥದ್ದು. ಹಾಗಾಗಿ ಯಾವುದೇ ಒಂದು ಘಟನೆ ಆದರೂ ಕೂಡ ಮರೆಯುವುದು ಅಥವಾ ಮರೆತೇವೆ ಅಂತ ಹೇಳಿದರೆ ಅದು ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ವಿಚಾರವಾಗಿರುತ್ತೆ ಅಂತಕ್ಕಂಥದ್ದು. ಜೊತೆಯಲ್ಲಿ ಆಕೆಗೆ ಇನ್ನೂ ಹೆಚ್ಚಿದಂತಹ ಆರೋಗ್ಯ ಭಾಗ್ಯವನ್ನು ಭಗವಂತನಾಗಿರ್ತಕ್ಕಂತಹ ವಿಶ್ವಂಬರನು ಅನುಗ್ರಹವನ್ನು ಮಾಡಿಕೊಡಲಿ.